ಎಲೆ ಹೆಂಗದ ಅಂತಂದ್ರೆ ಪ್ರತಿಯೊಂದು ಎಲೆ ಏನ ಅಂತಂದ್ರೆ ಹೆಲ್ದಿ ಅದ. ಈ ಥರ ನೋಡ್ಬೋದು ನೀವು ಕಬ್ಬಿನ ರವದಿ ನೋಡ್ಬೇಕು. ಈ ಥರ ಏನದಲ್ಲ ಪೂರಾ ಹೆಲ್ದಿ ಕ್ಲಿಯರ್ ಅದ. ರವದಿ ಎಷ್ಟು ಅಗಲ ದಿಪ್ಪ ಇರ್ತಲ್ಲ ಅದ್ರ ಮೇಲೆ ಕಬ್ಬನು ದಪ್ಪ ಇರ್ತೈತಿ. ಛಲ ಭೀ ನೋಡ್ರಿ ಭಾಳ ಅಂದ್ರೆ ಭಾಳ ಹೆಲ್ದಿ ಆದಂಥ ಇದು ಕಬ್ಬು ಅದ. ಇದನ್ನು ನಾವು ದೂರ ಹೋಗಿ ಹತ್ತಾತ ಮಾಡ್ಕೋತೇವಿ. ದಂಡಿ ಪೂರಾ ಕಾಣತ್ತನ ಪೂರಾ ಹೊಲ ಹಿಂಗೆ ಅದ ಇವ್ರದ್ದು. ನೀವು ಸ್ವಲ್ಪ ಹಿಂದೆ ಹೋಗಿ ತೋರಿ ಹತ್ತಾತ ಹೋಗಿ ಬರ್ರಿ. ಇನ್ನೊಂದು ಮಾತಾಡ್ರಿ ನೀವು. ನಿಮ್ದು ಏನು ಅನಿಸಿಕೆ ನೀವು ಮಾತಾಡಿ. ನೀವು ಕೂಡ ಈಗ ರೈತರಿಗೆ ಏನಿರ್ತದ ಅವ್ರ ಗಮನದಾಗ ಅಂದ್ರೆ ಎಷ್ಟು ಎಲೆಗಳು ಅಗಲಿರ್ತದಲ್ಲ, ಎಷ್ಟು ಎಲೆ ಅಗಲಿರ್ತದ ಆ ಅಗಲು ಇರುವುದರಿಂದ ಯಾವುದೇ ಬೆಳೆಗಳು ಅಥವಾ ಗಿಡಗಳ ಅಡುಗೆ ಮನೆ ಈ ಎಲೆ ಅಂತ ಇರ್ತದ. ಎಷ್ಟು ಎಲೆ ಗಾತ್ರ ದೊಡ್ಡದಿರ್ತದ ಗ್ರೀನೇಶ್ ಇರ್ತದ ಅಷ್ಟು ಕಬ್ಬಿಗೆ ಪೋಷಕಾಂಶಗಳು ಅದರಿಂದ ಅಡುಗೆ ಊಟ ಸಿಗ್ತದ. ಅದು ಸಿಗೋದ್ರಿಂದ ಗ್ರೀನ್ ಹೇಳ್ದಂಗೆ ಕಬ್ಬು ಬರ್ತದ. ಅದಕ್ಕೆ ನಾವು ಸಾವಯವ ಬಿಟ್ಟು ಮತ್ತೊಂದು ಮಾರ್ಗನೇ ಇಲ್ಲ. ಈಗ ನಾವೇನು ಈಗ ಎಲ್ಲ ಕೈ ಸುಟ್ಕೊಂಡು ರಾಸಾಯನಿಕ ಹಾಕಿ ಆ ರಾಸಾಯನಿಕವನ್ನು ದೂರ ಮಾಡ್ಲಿಕ್ಕೆ ನಮಗೆ ಮಾನವ ಕುಲಕ್ಕೆ ಇನ್ನೊಂದು 10 ವರ್ಷನಾಗ ಉಳಗಾಲನೇ ಇಲ್ಲ. ಅದಕ್ಕೆ ಹಿಂಗದ ಕಬ್ಬು ಫಸ್ಟ್ ಕ್ಲಾಸ್ ಅದ. ಯಾರಾದರೂ ಬಂದ್ರೆ ನಿಮಗೀಗ ತಾಂಬಾಟು ಬಂತ್ನಾಳ್ ರೂಟ್ ಬರ್ತದ ಮಠದ ರೋಡ. ಆ ದಾರಿಗೆ ಅದ ಒಂದು ಪತ್ರ ಶೆಡ್ ಅದ. ಪತ್ರ ಶೆಡ್ಡಿನ ಬಳಿ ಒಂದು ಬಾವಿ ಅದ. ಬಾವಿ ನೀರಿನ ಮಟ್ಟ ಪೂರಾ ಗ್ರೌಂಡ್ ಲೆವೆಲ್ ಅದ, ಭೂಮಿ ಲೆವೆಲ್ ಅದ. ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಆ ಕಬ್ಬು ಹೆಂಗದ ನೋಡ್ರಿ. ಯಾವಾಗ ನಾವು ನೋಡಿದ್ದೇವೆ ಹೈಯೆಸ್ಟ್ 265 ಎಲೆ ಆಗಲಿದ್ದು ನೋಡಿದ್ದೇವೆ ನಾವು. ಇದು ಮೀರಾ ಸ್ಯಾನ್ಸಿ ಅದ. ಈ ಥರ ಆಗಲೇ ಇರಲ್ಲ ಇದು ಕಬ್ಬಿನ ಎಲೆ. ಅದ್ರದ್ದು ಈ ಸಾವಯವ ಪ್ರಾಡಕ್ಟ್ದು ಇದು ಬಹಳ ಅನುಕೂಲ ಆಗ್ಯದ ಅಂಥೇಳಿ ಈ ಕಬ್ಬು ಹಿಂಗೆ ಬೆಳೆದದ. ಈ ಸದ್ಯ 265 ಕಬ್ಬಿನ ಎಲೆಗಳಿಗೆ ಸೈಡ್ ಹೊಡೆದದ. ಯಾಕಂದ್ರೆ ಹಿಂಗೆ ಇರ್ತದೆ, ಹಂಗೆ ಇರ್ಬೇಕು. 4 ಬಟ್ ಆಗಲದ ಎಲೆ, 4 ಬಟ್ ನೋಡ್ಬೋದು ನೀವು. ಒಂದು ಎಲೆ ಸೈಜ್ 4 ಬಟ್ ಅದ. ಈ ಥರ ಅದ. ಅದ್ರ ಸಂಬಂಧ ಕಬ್ಬಿನ ಸೈಜ್ಗೆ ಬಂದದ. ಒಂದೊಂದು ಕಬ್ಬು ನೋಡ್ರಿ ಕಾಟ ಮಾಡಿದ್ರೆ 10-12 ಗಣಕ್ಕೆ ಕಬ್ಬು ಅದಂದ್ರೆ 5 kg ಮ್ಯಾಲೆ ಆಗ್ತದೆ. 5 kg ಒಂದು ಕಬ್ಬು ಆಗ್ತದೆ. ಒಂದು ಹೊಡೆದ್ರೆ ನಾವು ಇದು ಸಿಸ್ಟಮ್ ಅದ. ಎಲ್ಲರೂ ರೈತರು ಈ ಸಾವಯವ ಬಳಸೋದ್ರಿಂದ ಭಾಳ ಅನುಕೂಲ ಅದ. ರಾಸಾಯನಿಕ ಗುಡ್ಬ ಹೇಳಿ ಸಾವಯವ ಬನ್ನಿ. ಸಾವಿರಾರು ಕಂಪ್ನಿಗಳದ ಸಾವಯವ. ನೀವೇನಾದ್ರೂ ಸಾವಯವ ಹಾಕೋದ್ರಿಂದ 3-4 ವರ್ಷ ಲೇಟ್ ಆಗ್ತದೆ ಅನ್ಬೇಡ್ರಿ. ಸಾವಯವ 6 ತಿಂಗಳದಾಗ ರಿಸಲ್ಟ್ ಬರ್ತದೆ. ಹಾಕಿ ನೋಡಿ. ಈ ಹೊಲಕ್ಕೆ ಬಂದು ಗಮನಿಸ್ಬೋದು ನೀವು. ತಾಂಬಾದಿಂದ ಬಂತಾಳ ರೋಟಿ ಈ ಹೊರ ಅದ. ಇವ್ರದ್ದು ಪೂಜಾರಿ ಅವರು ಭಾಳ ಇಲ್ಲ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಐತೆ ಅಷ್ಟೇ ಇದು ಊರ್ಲಿಂದ. ಬಟ್ ನೀವೇನದ ಒಮ್ಮೆ ನೀವು 10 ಎಕರೆ ಇತ್ತಂದ್ರೆ ಮೊದಲು 1 ಎಕರೆ 2 ಎಕರೆ ನಾವು ಹೇಳ್ದಂಗೆ ಪ್ರಕಾರ ಮಾಡಿರಿ. ಸರಿ ಅನ್ನಿಸ್ತಂದ್ರೆ ಪೂರಾನು ಮಾಡ್ಬೋದು. ಸಾಕಷ್ಟು ಈಗಾಗಲೇ ವಿಡಿಯೋಗಳು ನೋಡಿದಿರಿ. ಅದ್ರ ಇಂಥ ಪ್ಲಾಟ್ಗಳು ನಾನು ಒಂದು 4,000 ಮಂದಿ ರೈತರಿಗೆ ಕೊಟ್ಟೀನಿ. ಅದ್ರಾಗ 100-200 100-150 ವಿಡಿಯೋ ಮಾಡಿರ್ಬೋದು. ಇನ್ನು ನಮ್ಮ ಹೊಲಕ್ಕೆ ಬರ್ರಿ ಈ ಥರ ಕಬ್ಬು ಅಂದವ್ರು ನನಗೆ ಹೋಗೋಕ್ಕಾಗಿದ್ದಿಲ್ಲ. ಹಂಗೆ ವಿಡಿಯೋ ಮಾಡಿದ್ರೆ ಸಾವಿರಾರು ವಿಡಿಯೋ ಅಥವಾ ನಮ್ಮಿಂದ ಭಾಳಷ್ಟು ಬೇರೆ ತಾಲೂಕು ಬೇರೆ ಜಿಲ್ಲೆ ಇರೋದ್ರಿಂದ ಹೋಗೋಕ್ಕಾಗೋದಿಲ್ಲ. ಇದು ಕೂಡ ನಮ್ಮ ಊರ್ಲಿಂದ ಪಕ್ಕದ ತಾಲೂಕು ಇರೋದ್ರಿಂದ 6 ತಿಂಗಳ ಮೇಲೆ ನಾವು ಬಂದೆವು. ಭಾಳ ಖುಷಿ ಅದ. ಇದೇ ಥರ ನಿಮಗೂ ಒಂದು